ಮುಂದಿನ ಸುದ್ದಿಗೆ ಹೋಗೋಣ. ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಬಂದು 3 ವರ್ಷ ಕಂಪ್ಲೀಟ್ ಆಯಿತು. ಅದು ಯಾರಾದರೂ ಭರವಸೆ ಕೊಟ್ಟಿದ್ರ ಅಥವಾ ಶಾಸಕರುಗಳು, ಹಿರಿಯ ಶಾಸಕರುಗಳು, ಮಂತ್ರಿಯಾಗುವ ಅವಕಾಶ ಸಿಗದೇ ಇರುವ ಶಾಸಕರುಗಳು ತಮಗೆ ತಾವೇ ಅಂದ್ಕೊಂಡಿದ್ರ ಗೊತ್ತಿಲ್ಲ. 2.5 ವರ್ಷ ಆದಮೇಲೆ ಒಂದು ಕ್ಯಾಬಿನೆಟ್ ಕಂಪ್ಲೀಟ್ ರೀಶಫಲ್ ಆಗುತ್ತೆ, ಅವಕಾಶ ಸಿಗದೇ ಇರುವವರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಅವರಾಗಲೇ ಅಂದ್ಕೊಂಡಿದ್ರು. ಅವ್ರಿಗೆ ಯಾರಾದರೂ ಭರವಸೆ ಕೊಟ್ಟಿದ್ರು ದೇವರಾಣೆಗೂ ಗೊತ್ತಿಲ್ಲ. ಸರ್ಕಾರಕ್ಕೆ 2.5 ವರ್ಷ ತುಂಬದಾಗಿನಿಂದ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರದ್ದು ಮುಖ್ಯಮಂತ್ರಿ ಆಗುವ ಪ್ರಯತ್ನ, ಶಾಸಕರಾಗಿಯೇ ಉಳಿದಿರುವ ಹಿರಿಯ ಶಾಸಕರದ್ದು, ಸಚಿವರಾಗಬೇಕು ಅಂದುಕೊಂಡಿರುವ ಹಿರಿಯ ಶಾಸಕರದ್ದು ಸಚಿವರಾಗುವ ಪ್ರಯತ್ನ. ಎರಡೂ ಕಡೆಯವರು ತಮ್ಮ ಪ್ರಯತ್ನ ತಾವು ನಡೆಸ್ತಾ ಇದ್ದಾರೆ. ಸಚಿವರಾಗಬೇಕು ಅಂದುಕೊಂಡಿರುವ ಶಾಸಕರುಗಳ ಪ್ರಯತ್ನ ತೀವ್ರವಾಗ್ತಾ ಇದೆ. ಕೆಲವು ತಿಂಗಳುಗಳ ಮುಂಚೆ ಡೆಲ್ಲಿಗೊಂದು ಟೀಮ್ ಹೋಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ತಮ್ಮ ಅಹವಾಲು ಹೇಳ್ಕೊಂಡು ಬಂದರು. 5 ಸ್ಟೇಟ್ ಎಲೆಕ್ಷನ್ ಮುಗಿದು ಬಿಡ್ಲಪ್ಪ, ಅಲ್ಲಿ ತನಕ ಯಾರು ಬರೋಕ್ಕೆ ಹೋಗಬೇಡಿ ಅಂದರು. ಈಗ ಮುಗೀತಲ್ಲ 5 ಸ್ಟೇಟ್ ಎಲೆಕ್ಷನ್ನು. ಮತ್ತೊಂದು ಟೀಮ್ ದಿಲ್ಲಿಗೆ ಹೋಗಿದೆ. ಕೆ ಸಿ ವೇಣುಗೋಪಾಲರನ್ನು ಭೇಟಿ ಆಗ್ತಾರಂತೆ. ಇವತ್ತೇನೋ ಸಂಜೆ ಭೇಟಿ ಆಗ್ತಾರೆ ಅಂತಿತ್ತು, ಆಗಿರಬಹುದು. ರಾಹುಲ್ ಗಾಂಧಿಯವರ ಟೈಮ್ ಕೇಳ್ತಾ ಇದ್ದಾರಂತೆ. 27ನೇ ತಾರೀಕು 30-35 ಶಾಸಕರದ್ದು ಇನ್ನೊಂದು ಟೀಮ್ ಹೋಗ್ತಾ ಇದೆಯಂತೆ. ಬೇಳೂರು ಗೋಪಾಲಕೃಷ್ಣ ಅವರು ಅದನ್ನು ಹೇಳಿದ್ರು. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದು ಅದಲ್ಲ ಹೆಡ್ಲೈನು. 15 ದಿವಸ ನೋಡ್ತೀವಿ, ಅದಾದ ನಂತರ ನಮ್ಮದು ಬೇರೆದೇ ಪ್ಲ್ಯಾನ್ ಇದ್ದಾವೆ ಅಂತಂದರು. ಅಂದರೆ ಆ ಟೋನ್ ಬೇರೆ ಥರ ಇತ್ತು ಅಂತ ಹೇಳಿದ್ದು, ಟೋನ್ ಬೇರೆ ಥರ ಇತ್ತು. ಕೇಳಿಸ್ಕೊಳ್ಳಿ ಒಮ್ಮೆ. 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವಂಥ ಮುಡಿ ಅಂತ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಎತ್ತರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪೂರ್ಣ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಒಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ. ಎಷ್ಟು ಜನ ಸರ್? 30-35 ಜನ ಹೊಡ್ತೀವಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ, ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಅಂತಲ್ಲ. ಇದ್ದವ್ರನ್ನ ತೆಗೆದುಕೊಡಿ ಅಂತ ಬಹಳ ಜನ ಆಗಿದಾರಲ್ಲ, ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷ ಒಳಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮ ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ. ಕೊನೆ 3 ಸೆಂಟೆನ್ಸ್ ಹೆಂಗೆ ಅನ್ನಿಸ್ತು ನಿಮಗೆ ಕೇಳ್ತಾ ಇದ್ದರೆ? ಕೊನೆ 3 ಸೆಂಟೆನ್ಸ್, 15 ದಿವಸದೊಳಗೆ ನಿಮ್ಮ ತೀರ್ಮಾನ ತಿಳಿಸಿ, ಇಲ್ಲದೇ ಇದ್ದರೆ ನಮ್ಮ ತೀರ್ಮಾನಗಳ ಬೇರೆ ಇದ್ದಾವೆ ಅಂದರು. ಏನು ತಲೆ ಹರ್ಕೊಂಡು ಯೋಚನೆ ಮಾಡಿದ್ರು ಇವ್ರ ತೀರ್ಮಾನ ಏನಾಗಿರಬಹುದು ಅನ್ನೋದು ನಮಗಂತೂ ಹೊಳಿತಾ ಇಲ್ಲ. ಏನು ಮಾಡೋಕ್ಕಾಗತ್ತೆ ರೀ? ಏನು ಮಾಡೋಕ್ಕಾಗತ್ತೆ? ಸಾಕಬೇಕಾಗುವಷ್ಟು ಮೆಜಾರಿಟಿ ಸರ್ಕಾರಕ್ಕಿದೆ. ಬಂಡೆದ್ದು ಗಿಂಡೆದ್ದು ಏನು ಸಾಧಿಸೋದಿದೆ ಇವರು? ಏನು ಮಾಡೋಕ್ಕಾಗತ್ತೆ? ಡೋಂಟ್ ಅಂಡರ್ಸ್ಟ್ಯಾಂಡ್ ಅಪ್ಪ. ಒಂದೇನು, ರಾಜ್ಯಸಭಾ ಚುನಾವಣೆ ಒಂದು ಬರ್ತಾ ಇದೆ. 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆಗಳು ಬರ್ತಾ ಇದೆ. MLAಗಳು ವೋಟ್ ಹಾಕಬೇಕು. ಕಾಂಗ್ರೆಸ್ ಕಂಫರ್ಟಬಲ್ ಆಗಿ 3 ಸ್ಥಾನ ಗೆಲ್ಲುತ್ತೆ. ಶಾಸಕರುಗಳ ಲೆಕ್ಕಾಚಾರ 48 MLAಗಳು ವೋಟ್ ಹಾಕಬೇಕು ಒಬ್ಬ ರಾಜ್ಯಸಭಾ ಸದಸ್ಯ ಆಯ್ಕೆಯಾಗೋದಕ್ಕೆ. BJP JDS ಸೇರಿಸಿ ಕಂಫರ್ಟಬಲ್ ಆಗಿ ಒಬ್ಬರನ್ನ ಗೆಲ್ಲಿಸ್ತಾರೆ. ಈ ಅಡಿಷ್ನಲ್ ವೋಟ್ಗಳ ಒಂದಷ್ಟು ಇರ್ತಾವಲ್ಲ, ನಾನೊಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಯಾವುದಾದ್ರೂ ಒಬ್ಬ ಆಗರ್ಭ ಶ್ರೀಮಂತ ಬಂದು ನಾನು ಪಕ್ಷೇತರ ಅಭ್ಯರ್ಥಿ ಅಂತ ಏನಾದ್ರು ನಾಮಿನೇಷನ್ ಫೈಲ್ ಮಾಡಿದ್ರೆ ಆವಾಗ ರಣಕಣ ಇಂಟ್ರೆಸ್ಟಿಂಗ್ ಆಗಬಹುದು. ಇವರೇನು ಬೇಳೂರು ಗೋಪಾಲಕೃಷ್ಣ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ಮ ತೀರ್ಮಾನಗಳು ಬೇರೆ ಇದ್ದಾವೆ ಅಂತ. ಅದು ರಾಜ್ಯಸಭಾ ಚುನಾವಣೆಗೆ ಒಂದು ಅಡಿಷ್ನಲ್ ನಾಮಿನೇಷನ್ ಫೈಲ್ ಆದರೆ ಆವಾಗೊಂದು ಹಿಂಗೂ ಸಾಧ್ಯತೆ ಇದೆಯಾ ಅನ್ನೋ ಲೆಕ್ಕಾಚಾರ ಬರುತ್ತೆ. 4 ಸ್ಥಾನಗಳ ಖಾಲಿ ಆಗ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಅವಧಿ ಮುಗಿತಾ ಇದೆ. ಈರಣ್ಣ ಕಡಾಡಿ ಅವರದ್ದು
ದೇವೇಗೌಡರದ್ದು ಮತ್ತು ನಾರಾಯಣ ಅವ್ರದ್ದು. ಈ 4 ಜನರದ್ದು ಮುಗಿಯುತ್ತೆ. 48 ಓಟ್ ಬೇಕು ಒಬ್ಬರು ಗೆಲ್ಲೋದಕ್ಕೆ. BJP JDS ಮೈತ್ರಿಯಿಂದ ಒಬ್ಬರು ಗೆಲ್ತಾರೆ. ಆ ಸ್ಥಾನ ನಮಗೆ ಬಿಟ್ಟು ಕೊಡಿ, ದೇವೇಗೌಡರನ್ನ ಇನ್ನೊಂದು ಸಲ ರಾಜ್ಯಸಭೆಗೆ ಕಳಿಸೋಣ ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ನಿತಿನ್ ನಬೀನ್ BJP ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಅವರು ರಾಜ್ಯ BJP ನಾಯಕರುಗಳಿಗೆ ಮನಸ್ಸಿಲ್ಲ, ಹಂಗಂತ ಅವ್ರು ತೀರ್ಮಾನ ತಗೊಳ್ಳೋದಕ್ಕೂ ಆಗೋದಿಲ್ಲ. ತೀರ್ಮಾನ ಏನೇ ಇದ್ದರೂ ದಿಲ್ಲಿ ನಂಬರ್ 1 ನಂಬರ್ 2 ಅವ್ರು ತಗೋಬೇಕು ತೀರ್ಮಾನ. ರಾಜ್ಯ BJP ನಾಯಕರಿಗೆ ಇರೋದೊಂದು ಸ್ಥಾನ ನಾವ್ಯಾಕೆ JDSಗೆ ಬಿಟ್ಟು ಕೊಡಬೇಕು, ಮೈತ್ರಿಯಲ್ಲಿ ಇಷ್ಟು ಬಗ್ಗದ ಅಂತ ರಾಜ್ಯ BJP ನಾಯಕರುಗಳ ಪ್ರಶ್ನೆ. ಅವರಿಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಸದಾನಂದ ಗೌಡರು ನಮ್ಮ ಅಭ್ಯರ್ಥಿಯಾಗಲಿ ಅಂತ ಶಿಫಾರಸು ಮಾಡಿ ಕಳಿಸ್ಬಿಟ್ಟಿದ್ದಾರಂತೆ. ನಮ್ಮ ಆಯ್ಕೆ ಸದಾನಂದ ಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂತ. ಉಳಿದಿದ್ದು ನೀವು ಡಿಸೈಡ್ ಮಾಡ್ಕೊಳ್ಳಿ, ಸದಾನಂದ ಗೌಡರನ್ನ ಮಾಡೋದ ಅಥವಾ ಇವ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನಾದರೂ ಕ್ಯಾಂಡಿಡೇಟ್ ಅಂತ ನೀವು ಡಿಸೈಡ್ ಮಾಡ್ತೀರಾ, ಅಥವಾ ಬೇಡಪ್ಪ ದೇವೇಗೌಡರನ್ನ ಕಳಿಸ್ಬಿಡೋಣ, ಹಿರಿಯರಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಮೈತ್ರಿ ಇನ್ನಷ್ಟು ಗಟ್ಟಿಯಾಗತ್ತೆ ಅಂತ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋ ತೀರ್ಮಾನ ಮಾಡ್ತೀರಾ, ಮಾಡ್ಕೊಳ್ಳಿ. ನಮ್ಮ ಆಯ್ಕೆ ಸದಾನಂದ ಗೌಡರು ಅಂತ ರಾಜ್ಯ BJP ಕೋರ್ ಕಮಿಟಿಯವರು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜ, ಅವರ ಅವಧಿ ಮುಗಿಯುತ್ತೆ, ಮತ್ತೊಮ್ಮೆ ಅವರೇ ಆಯ್ಕೆಯಾಗಿ ಹೋಗ್ತಾರೆ. ಇನ್ನು 2 ಸ್ಥಾನಗಳಿಗೆ ಭಯಂಕರ ಪೈಪೋಟಿ ಇದೆ ಕಾಂಗ್ರೆಸ್ನಲ್ಲಿ. ಯಾರು ಅಂತ DK ಸುರೇಶ್ ಅವರ ಹೆಸರು ವಿಪರೀತ ಓಡ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ಬೆಂಗಳೂರು ಮಿಲ್ಕ್ ಯೂನಿಯನ್ನ ಅಧ್ಯಕ್ಷರಾಗಿದ್ದಾರೆ. ಅವರ ರಾಜಕೀಯ ಕೆಪಾಸಿಟಿಗೆ ಬೆಂಗಳೂರು ಮಿಲ್ಕ್ ಯೂನಿಯನ್ನ ಅಧ್ಯಕ್ಷಗಿರಿ ಅನ್ನೋದು ತುಂಬ ಸಣ್ಣ ಸ್ಥಾನ ಆಯಿತು. ಅವರು ಸಂಸತ್ನಲ್ಲಿರಬೇಕು, ರಾಜ್ಯಸಭೆಗೆ ಹೋಗ್ತಾರೆ. ಅವರು ಅವಕಾಶ ಕೇಳಿದ್ದಾರೆ ಅಂತ ಸುದ್ದಿ ಇದೆ. ನನಗೆ ಯಾಕೋ ಆ ಸುದ್ದಿ ಕೇಳಿದ ತಕ್ಷಣ ಅನ್ನಿಸ್ತು ಇದು ನಂಬೋದಕ್ಕಾಗದೇ ಇರುವಂಥ ಸುದ್ದಿ ಅಂತ. ಯಾಕಂದರೆ DK ಸುರೇಶ್, DK ಶಿವಕುಮಾರ್ ಅವರ ಇಮ್ಮಿಡಿಯೇಟ್ ಗೋಲ್ ಇರೋದೇ ಬೇರೆ. ಹಂಗೆ ನೋಡಿದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಇತ್ತಲ್ಲ, ಅಲ್ಲಿ DK ಸುರೇಶ್ ನಿಂತ್ಕೊಳ್ತಾರೆ ಅಂತ ಜೋರು ಚರ್ಚೆ ಆಗ್ತಾ ಇತ್ತು. DK ಸುರೇಶ್ ಅವರು 2 ಕಾರಣಗಳನ್ನು ಸ್ಪಷ್ಟವಾಗಿ ಹೇಳಿದ್ರಂತೆ. ಒಂದು, ನಾನು ಹೋಗಿ ಸ್ಪರ್ಧೆ ಮಾಡಿದ್ರೆ ವಿರೋಧ ಪಕ್ಷಗಳವರು ಮಾತ್ರ ಅಲ್ಲ, ನಮ್ಮದೇ ಪಕ್ಷದಲ್ಲಿರುವ ನಮ್ಮ ವಿರೋಧಿಗಳು ಸೋಲ್ಸೋದಕ್ಕೆ ಬಂದು ನಿಂತ್ಕೋತಾರೆ, ನಂಬರ್ 1. ನಂಬರ್ 2, ಇಮ್ಮಿಡಿಯೇಟ್ ಗುರಿ DK ಶಿವಕುಮಾರರನ್ನು CM ಮಾಡೋದು. ಚನ್ನಪಟ್ಟಣ ಬೈ ಎಲೆಕ್ಷನ್ನು, ರಾಜ್ಯಸಭೆ ಸದಸ್ಯತ್ವ, ಇವೆಲ್ಲ ಆ ಗುರಿಯಿಂದ ಡೈವರ್ಷನ್ಗಳು ಅನ್ನಿಸಿಕೊಳ್ತವೆ. ಆದ್ದರಿಂದ ಬೇಡ ಅಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮ್ನಲ್ಲಿ DK ಸುರೇಶ್ ಅವರು ಸ್ಪಷ್ಟವಾಗಿ ಹೇಳಿದ್ರಂತೆ. ಆ ಮಾತು ಇನ್ನೂ ತನಕ ಪಾಲಿಸ್ತಾರೆ ಅವರು, ಸಹಜ ಅಲ್ವಾ? ಈಗ ಯಾಕೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಪ್ರಯತ್ನ ನಡೀತಾ ಇರುವಾಗ ಅವರ ತಮ್ಮ ಹೋಗಿ ರಾಜ್ಯಸಭೆಗೆ ಯಾಕೆ ಹೋಗ್ತಾರೆ? ಅಕಸ್ಮಾತ್ ಅವರು ಇಂಟ್ರೆಸ್ಟೆಡ್ ಇದ್ದರೆ ಕಾಂಗ್ರೆಸ್ನವರು ಮನೆ ತನಕ ಹೋಗಿ ಕರ್ಕೊಂಡು ಬಂದು ನಾಮಿನೇಷನ್ ಫೈಲ್ ಮಾಡಿಸ್ತಾರೆ. ಅವ್ರನ್ನ ಮನೆ ತನಕ ಹೋಗಿ ಕರ್ಕೊಂಡ್ಬಂದು ನಾಮಿನೇಷನ್ ಫೈಲ್ ಮಾಡಿಸ್ತಾರೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಾನೇ, ಅದನ್ನು ಆಮೇಲೆ ನೋಡೋಣ, ಸದ್ಯಕ್ಕೆ ನಿಮ್ಮ ತಮ್ಮನ್ನು ರಾಜ್ಯಸಭಾ ಮೆಂಬರ್ ಮಾಡ್ತಾ ಇದ್ದೀವಿ ಅಂತೇಳಿ ಸುಮ್ಮನಿರಿಸಬಹುದು, ತಕ್ಕ ಮಟ್ಟಿಗೆ ಸಮಾಧಾನ ಪಡಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಮನೆ ತನಕ ಹೋಗಿ ಕರ್ಕೊಂಬಂದು ನಾಮಿನೇಷನ್ ಫೈಲ್ ಮಾಡಿಸ್ತಾರೆ. ಆದ್ದರಿಂದ DK ಶಿವಕುಮಾರ್ ಅವರು ಹೇಳಿದ್ದಾರೆ ಅದನ್ನು, ಹಿ ಈಸ್ ನಾಟ್ ಅನ್ ಆಸ್ಪಿರೆಂಟ್ ಅಂತ. ಕೇಳಿಸ್ಕೊಳ್ಳಿ. DK ಸುರೇಶ್ ಅವರು ರಾಜ್ಯಸಭೆಗೆ ಏನೋ ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನಲ್ಲಿ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಬೆಂಗಳೂರು ಮಿಲ್ಕ್ ಕೆಲಸ ಮಾಡಿದಾನೆ, ಅವೆಲ್ಲ ಸುಳ್ಳು. ನನ್ನ ತಮ್ಮ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಸರ್, ಈಗ DK ಸುರೇಶ್ ಅವರು ರಾಜ್ಯಸಭೆಗೆ ಏನೋ ಆಕಾಂಕ್ಷಿ ಅಂತ ಹೇಳಿ ಅವೆಲ್ಲ ಸುಳ್ಳು. ಯಾವ ಸುರೇಶು ಇಲ್ಲ, ನಮ್ಮ ಕುಟುಂಬದಿಂದ ಬೇರೆ ಯಾವುದೂ ಇಲ್ಲ. ಎಲೆಕ್ಷನಲ್ಲಿ ಸೋತಿದ್ದಾನೆ, ಆಯಿತು. ಈಗ KMF ಅಲ್ಲಿ ಉಳಿದಂತೆ ಬೇರೆ ಬೇರೆ ಆಕಾಂಕ್ಷಿಗಳ ಪಟ್ಟಿ ಇದೆ, ನಮ್ಮ ರಿಪೋರ್ಟರ್ಗಳ ಕೊಟ್ಟಿದ್ದಾರೆ. ಇವರ ಪೈಕಿ ಯಾರಿಗೆ ಸಾಧ್ಯತೆ ಇದೆ, ಯಾರಿಗೆ ಸಾಧ್ಯತೆ ಇಲ್ಲ, ನಿಮಗೂ ಒಂದು ರಾಜಕೀಯ ಸೂಜುಬೂಜು ಇದೆಯಲ್ಲ, ಅದರ ಮೇಲೆ ಲೆಕ್ಕ ಹಾಕ್ಕೊಳ್ಳಿ. ಬೇರೆ ಬೇರೆಯವರ ಹೆಸರಿದೆ. BV ಶ್ರೀನಿವಾಸ್, ಮೋಹನ್ ಕಾತರ್ಕಿ, ಅಂಜಲಿ ನಿಂಬಾಳ್ಕರ್, ಮನ್ಸೂರ್ ಅಲಿ ಖಾನ್, ಪ್ರೊಫೆಸರ್ ರಾಜೀವ್ ಗೌಡ, ಮಾರ್ಗರೇಟ್ ಆಳ್ವ, ಎಲ್ ಹನುಮಂತಯ್ಯ. ಈ ಹೆಸರುಗಳು ಉಳಿದಂತೆ ಇದ್ದಾವೆ. ಜಾತಿ ಲೆಕ್ಕಾಚಾರ, ಪ್ರಾಂತ್ಯದ ಲೆಕ್ಕಾಚಾರ, ಅದರ ಜೊತೆಗೆ ವಿಧಾನ ಪರಿಷತ್ ಎಲೆಕ್ಷನ್ನೂ ಬರ್ತಾ ಇದ್ದಾವೆ. ದಾವಣಗೆರೆ ದಕ್ಷಿಣದ ಮುಸ್ಲಿಂ ಅಸಮಾಧಾನವನ್ನು ಸಮಾಧಾನಗೊಳಿಸಬೇಕು ಅಂದರೆ ರಾಜ್ಯಸಭೆಗೆ, ವಿಧಾನ ಪರಿಷತ್ತಿಗೆ ಎಲ್ಲ ಅವಕಾಶ ಕಲ್ಪಿಸಿ ಕೊಡಬೇಕಾಗತ್ತೆ. ಅದೆಲ್ಲದರ ಲೆಕ್ಕಾಚಾರದ ಮೇಲೆ ನೀವು ತಿಳ್ಕೊಳ್ಳಿ ಯಾರಿಗೆ ಅವಕಾಶ ಸಿಗಬಹುದು ಇಲ್ಲಿ ಅಂತ.
JDSನವ್ರದ್ದು ಮಾತ್ರ ಅದೊಂದು ಪ್ರಯತ್ನ ನಡೀತಾ ಇದೆ. ದೇವೇಗೌಡರನ್ನು ಮೈತ್ರಿ ಕ್ಯಾಂಡಿಡೇಟ್ ಮಾಡಿ ರಾಜ್ಯಸಭೆಗೆ ಕಳಿಸಬೇಕು ಅಂತ. ನರೇಂದ್ರ ಮೋದಿ ದೇವೇಗೌಡರ ಕೆಮಿಸ್ಟ್ರಿ ಬಹಳ ಚೆನ್ನಾಗಿದೆ, ತುಂಬ ಗೌರವ ಕೊಡ್ತಾರೆ ದೇವೇಗೌಡರು ಅಂದರೆ ನರೇಂದ್ರ ಮೋದಿ. ಅಮಿತ್ ಶಾ ಇದಕ್ಕೆ ಒಪ್ಕೊಳ್ಬಹುದು ಅಂತ, ಈ ಪ್ರಪೋಸಲಿಗೆ ಒಪ್ಕೊಳ್ಬಹುದು ಅಂತ. ರಾಜ್ಯ ಬಿ ಜೆ ಪಿ ನಾಯಕರಿಗೆ ನಾನು ಆಗಲೇ ಹೇಳಿದ ಹಾಗೆ ಇದು ಇಷ್ಟ ಇಲ್ಲ. ಅವ್ರು ಹೇಳ್ತಾ ಇರೋದು, ಹೌದು ದೇವೇಗೌಡರು ಹಿರಿಯರು, ಅವರು ಮಾಜಿ ಪ್ರಧಾನಿ, ತುಂಬ ದೊಡ್ಡ ನಾಯಕರು, ಅವರನ್ನು ಬಿ ಜೆ ಪಿ ಶಾಸಕರುಗಳ ಸಂಖ್ಯೆ ಜಾಸ್ತಿ ಇರುವ ಇನ್ಯಾವುದಾದರೂ ರಾಜ್ಯದಿಂದಲೂ ರಾಜ್ಯಸಭೆಗೆ ಕಳಿಸ್ಬೋದು. ಕರ್ನಾಟಕದಿಂದ ಸದಾನಂದ ಗೌಡರು ಈ ಸಲ ಹೋಗಲಿ ಅಂತ, ರಾಜ್ಯಸಭೆಗೆ ಹೋಗಲಿ ಅಂತ ಬಿ ಜೆ ಪಿ ನಾಯಕರುಗಳು ಹೇಳ್ತಾ ಇದ್ದಾರಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.